ನಮಸ್ಕಾರ. SSLC ವಿದ್ಯಾರ್ಥಿಗಳಿಗೆ ನಾಳೆ ಏಪ್ರಿಲ್ 2ರಂದು ನಿಮಗೆ ಸಮಾಜ ವಿಜ್ಞಾನ ಸಂಬಂಧಪಟ್ಟಂಥ ವಾರ್ಷಿಕ ಪರೀಕ್ಷೆ ಇದೆ. ಈಗಾಗಲೇ ನಾನು ಹಲವಾರು ವಿಡಿಯೋನ ಚಾನಲ್ ಮೂಲಕ ಅಪ್ಲೋಡ್ ಮಾಡಲಾಗಿದೆ. ಸೊ ಅವನು ಕೂಡ ನೋಡಿದರೆ ನನ್ನ ಚಾನಲ್ಗೆ ಹೋಗಿ ನೋಡ್ಬೋದು. ಸೊ ಇಂದಿನ ವಿಡಿಯೋದಲ್ಲಿ ನಾನು ಒಂದು ಪ್ರಶ್ನೆ ಪತ್ರಿಕೆ ಕುರಿತು ಸರ್ಕಾರ ನೀಡುವಂಥ 2025 ಮತ್ತು 26 ಸಾಲಿನ ಮಾದರಿ ಪ್ರಶ್ನೆ ಪತ್ರಿಕೆಯ 3ರ ಯಾವೆಲ್ಲ ಇಂಪಾರ್ಟೆಂಟ್ ಹಾಗೂ ಅವುಗಳಿಗೆ ಉತ್ತರ ಸಹಿತ ಅವರು ಕೊಟ್ಟಿದ್ದಾರೆ. ಸೊ ಬನ್ನಿ ಯಾವ ರೀತಿ ಇದರಲ್ಲಿ ಹೆಚ್ಚಿನ ಪ್ರಶ್ನೆಗಳನ್ನು ಓದ್ಕೊಳ್ಬೇಕು ಎಂಬುದನ್ನು ನೋಡೋಣ. ಸೊ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಹಾಗೆ ಯೂಸ್ಫುಲ್ ಆಗಿರುತ್ತೆ. ಸೊ ಅದರಿಂದ ಕೊನೆವರೆಗೂ ನೋಡಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಬೇಕು ಎಲ್ಲ ವಿದ್ಯಾರ್ಥಿಗಳು. ಸೊ ಬನ್ನಿ ಸಮಾಜ ವಿಜ್ಞಾನ ಸಂಬಂಧಪಟ್ಟಂಥ ಯಾವೆಲ್ಲ ಇಂಪಾರ್ಟೆಂಟ್ ಅಂತ ಮಾಡಲ್ ಕ್ವೆಶ್ಚನ್ ಪೇಪರ್ 3ಯಲ್ಲಿ ಕೊಟ್ಟಿರುವಂಥ ಪ್ರಶ್ನೆ ನೋಡೋಣ. ಓಕೆ, ನಮಗೆ ಇಲ್ಲಿ 8 ಪ್ರಶ್ನೆ ಕೊಡ್ತಾನೆ, ಅಂದರೆ ಬಹು ಆಯ್ಕೆ ಪ್ರಶ್ನೆಗಳು MCQನ ಕೊಡಲಾಗಿರುತ್ತೆ. ಸೊ ಎಲ್ಲ ಒಂದು ಪ್ರಶ್ನೆ ಪತ್ರಿಕೆ ನೋಡಿದ್ರೆ ಕೂಡ 2025, 24, 23 ಕೂಡ ಕೊಡಿದ್ರೆ ಅಲ್ಲಿ MCQನ 8ನ ಕೊಡಲಾಗುತ್ತೆ. ಅಂದರೆ ಅಲ್ಲಿ ನಿಮ್ಗೆ ಕೊಟ್ಟಿರ್ತಾರೆ ನೋಡಿ. ನಿಮಗೆ ಬ್ರಿಟಿಷ್ ಆಡಳಿತಾವಧಿಯಲ್ಲಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ SP ಹುದ್ದೆಯನ್ನು ಅದನ್ನು ಆರಂಭಿಸಿದವರು ಯಾರು, ಸೃಷ್ಟಿಸಿದವರು ಯಾರು ಅಂತ ಕೇಳಲಾಗುತ್ತೆ. ಸೊ ಅವುಗಳ ಉತ್ತರ ಕೂಡ ನೋಡ್ಕೊಳ್ಳಿ. ಸೊ ಅಲ್ಲಿ 2ನೇ ಪ್ರಶ್ನೆನ ಕೊಡಲಾಗಿದೆ. ಸೊ ಕದನ ಸಹೋದರತೆಯ ಮೈತ್ರಿಕೂಟವನ್ನು ರಚಿಸಿಕೊಟ್ಟ ದೇಶಗಳ್ಯಾವು? ದಕ್ಷಿಣ ಏಷ್ಯಾದ ಪ್ರಾದೇಶಿಕ ಸಹಕಾರ ಸಂಘದ ಮುಖ್ಯ ಕಚೇರಿ ಇರುವುದು ಅಂತ ಕೇಳಲಾಗಿದೆ. ನ್ಯೂಯಾರ್ಕ್ ಅಂತ ಹೇಳ್ತೀವಿ ನಾವು. ಅಸ್ಪೃಶ್ಯತೆ ಹಿಂದೂ ಸಮಾಜಕ್ಕೆ ಅಂಟಿದ ಕಳಂಕ ಎಂದು ಹೇಳಿದವರು ಯಾರು ಎಂಬುದನ್ನು ಕೊಡಲಾಗಿದೆ. ಅವು ನೋಡ್ಕೊಳ್ಳಿ. ಸೊ ಅಲ್ಲಿ ಅಧಿಕ ಮಳೆ ಪಡೆಯುವಂಥ ಪ್ರದೇಶ ಗುಂಪಿಗೆ ಸೇರಿದೆ ಏಕೆಂದರೆ ಅಂತ ಮಾಸಿನ್ರಾಮ್ ಅಂತ ಮಳೆ ಅಂತೂ ಇರುತ್ತೆ. ಸೊ ಅವು ನೋಡ್ಕೊಳ್ಳಿ. ಅವಳಿಗೆ ಸರಿಯಾದ ಉತ್ತರವನ್ನು ಕೂಡ ಇಲ್ಲಿ ಕೊಟ್ಟಿರ್ತಾರೆ ಸರ್ಕಾರದವರು. ಓಕೆ, ನಿಮಗೆ ಅಲ್ಲಿ ಹೆಚ್ಚಿನ ಅಂದರೆ ಗ್ರಾಹಕರ ಶೋಷಣೆಗೆ ಕಾರಣಗಳೇನು, ವೆರಿ ಇಂಪಾರ್ಟೆಂಟ್ ಇರುತ್ತೆ ನೋಡಿ. ಗ್ರಾಹಕರ ಶೋಷಣೆಗೆ ಕಾರಣಗಳೇನು ಎಂಬುದನ್ನು ಇರುತ್ತೆ. ಹಾಗೆ ಬಾಲಕಾರ್ಮಿಕತೆಯನ್ನು ತಡೆಯುವುದು ಅಗತ್ಯವಾಗಿದೆ ಏಕೆ ಎಂಬುದನ್ನು ಪ್ರಶ್ನೆ ಇಂಪಾರ್ಟೆಂಟ್ ಇರುತ್ತೆ. ಅವು ನೋಡ್ಕೊಳ್ಳಿ. ಇನ್ನು ಪ್ಲಾಸ್ಟಿಕ್ ಕದನ ಮತ್ತು ಪರಿಣಾಮಗಳಿರ್ಬೋದು. ಓಕೆನಾ. ಭಾರತದಲ್ಲಿ ಬ್ರಿಟಿಷರು ಜಾರಿಗೆ ತಂದಂಥ ರೈತವಾರ ಪದ್ಧತಿ, ಓಕೆ, ಅದನ್ನು ಕುರಿತು ವಿವರಿಸಬೇಕಾಗತ್ತೆ. ಇನ್ನು ಗ್ರಾಮೀಣಾಭಿವೃದ್ಧಿ ಮಹತ್ವವನ್ನು ವಿವರಿಸಿ, ವೆರಿ ಇಂಪಾರ್ಟೆಂಟ್ ಇರುತ್ತೆ. ಬ್ಯಾಂಕ್ಗಳು ಸಲ್ಲಿಸುವಂಥ ಸೇವೆಗಳು ಯಾವುವು, ಓಕೆ, ಅವುಗಳನ್ನ ನೋಡ್ಕೊಳ್ಳಿ. ಸೊ ನೆಕ್ಸ್ಟ್ ಪ್ರಶ್ನೆ ನೋಡೋಣ. ನೋಡಿ, ಅಸಂಘಟಿತ ಕೆಲಸಗಾರರು ಎದುರಿಸ್ತಿರುವಂಥ ಸಮಸ್ಯೆಗಳು. ಅಸಂಘಟಿತ ವಲಯದ ಕೆಲಸಗಾರರು ಎದುರಿಸ್ತಿರುವಂಥ ಸಮಸ್ಯೆಗಳನ್ನು ವಿವರಿಸಿ. ಇದು ಭೂಕಂಪದ ಪರಿಣಾಮಗಳನ್ನು ವಿವರಿಸಿ. 1857ರ ಪ್ರಥಮ ಸ್ವತಂತ್ರ ಸಂಗ್ರಾಮದ ಪರಿಣಾಮಗಳು ಯಾವುವು, ವೆರಿ ಇಂಪಾರ್ಟೆಂಟ್ ಇರ್ತವೆ. ಇನ್ನು 8 ಅಂಕದ ಪ್ರಶ್ನೆಯಲ್ಲಿ ನಿಮಗೆ ಗೊತ್ತಿರುತ್ತೆ ಮಣ್ಣಿನ ಸವಿತವನ್ನು ನಾವು ಹೇಗೆ ತಡೆಗಟ್ಟಬಹುದು, ಆ ಪ್ರಶ್ನೆ ನೋಡ್ಕೊಳ್ಳಿ. ಓಕೆ, ಬಿಟ್ಟರೆ ನಾಡೋಜಿ ಕೃಷ್ಣರಾಜ ಒಡೆಯರ ಮೈಸೂರು ಒಂದು ಮಾದರಿ ರಾಜ್ಯವನ್ನಾಗಿ ಮಾಡಿತ್ತು ಸಮರ್ಥಿಸಿ, ಅವುಗಳನ್ನು ನೋಡ್ಕೊಳ್ಳಿ. ಸೊ ಇನ್ನು ಮಧ್ಯಗಾಮಿ ಪಾತ್ರ ಇರ್ಬೋದು. ಸೊ ಮಹಿಳೆಯರ ಸ್ಥಾನಮಾನವನ್ನು ಸರ್ಕಾರ ಸುಧಾರಣೆ ಮಾಡಿದೆ ಏಕೆ, ತುಂಬಾ ಇಂಪಾರ್ಟೆಂಟ್ ಇರುತ್ತೆ ನೋಡ್ಕೊಳ್ಳಿ. ಇನ್ನು ನಿಮಗೆ ಕೊಟ್ಟಿರುವಂಥ ಭಾರತ ಭೂಪಟ ನಕ್ಷೆಯನ್ನು ಗುರುತಿಸಿ ಇಲ್ಲಿರುವಂಥ 5ಅನ್ನು ಗುರುತಿಸಬೇಕಾಗತ್ತೆ. ಕೇವಲ ಇಲ್ಲಿ ಕೊಟ್ಟು 10ಅನ್ನು ಕೊಡಲಾಗಿದೆ, ನೀವು ಆರಿಸಿ 5ಅನ್ನು ಗುರುತಿಸ್ಕೊಳ್ಳಿ. ಓಕೆ, ಸೊ ಈ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಕರೆಕ್ಟಾಗಿ ಓದ್ಕೊಳ್ಳಿ. ನೋಡಿ, ಇಲ್ಲಿ ಕೇಳಾಗಿದೆ ಪ್ರಶ್ನೆಯನ್ನು, ಇದು ಕೂಡ ಇಂಪಾರ್ಟೆಂಟ್ ಇರುತ್ತೆ. ದೃಷ್ಟಿ ವಿಕಲಚೇತನ ವಿದ್ಯಾರ್ಥಿಗಳಿಗೆ ಕೇಳಾಗಿದೆ. ಏನಪ್ಪ ಅಂದರೆ ವಿವಿಧ ದೇಶ ನದಿ ಕಣಿವೆಯ ಯೋಜನೆಗಳ ಉದ್ದೇಶಗಳನ್ನು ಬರೆಯಿರಿ ಎಂಬುದನ್ನು ನಿಮಗೂ ಕೂಡ ಕೇಳ್ಬೋದು. ಓಕೆ, ಪ್ರಶ್ನೆ ಇದನ್ನು ಇವರಿಗೆ ಕೇಳಾಗಿದೆ. ಓಕೆ, ಸೊ ನಿಮಗೂ ಇದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇದು ನೋಡ್ಕೊಳ್ಳಿ, ಒಂದ್ಸಲ ರೆಫರ್ ಮಾಡಿ. ಸೊ ಹಾಗೆ ಸರ್ಕಾರ ನೀಡುವಂಥ 1ನೇ ಪ್ರಶ್ನೆ ಪತ್ರಿಕೆ ಇರ್ಬೋದು, ಹಾಗೆ 2 ಇರ್ಬೋದು, ಅವುಗಳನ್ನು ಸರಿಯಾಗಿ ಓದ್ಕೊಳ್ಳಿ. ಅವು ತುಂಬ ಇಂಪಾರ್ಟೆಂಟ್ ಇರ್ತವೆ. ಈಗಾಗಲೇ ಒಂದು ವಿಡಿಯೋನ ಮಾಡಲಾಗಿದೆ, ಅದರಲ್ಲಿ MCQ ಸಹಿತ ಉತ್ತರವೊಂದಿಗೆ ವಿಡಿಯೋನ ಮಾಡಲಾಗಿದೆ. ಥ್ಯಾಂಕ್ ಫಾರ್ ವಾಚಿಂಗ್, ಹ್ಯಾವ್ ಎ ನೈಸ್ ಡೇ.